7 years. ಮಾತಾಡು. ಇವನು ಪ್ರಮೋದ್ ಶೆಟ್ಟಿ ತರ ಇಲ್ವಾ ಸ್ವಲ್ಪ? SRH or RCB? Come on, ಯಾರಾಯ್ತು? ಅಪ್ಪ ದೇವ್ರೆ ತಿನ್ಕಾಡ್ಬಿಟ್ಟು ನೋಡಿ, ಕಟ್ಟೆ ಮೇಲೆ ಹತ್ತಕ್ಕಾಗಲ್ಲ ಅಂತೇಳಿ ಮೇಲ್ಗಡೆ ಹೋಗಿ ಕುತ್ಕೊಂತೇನೆ. ಅದಕ್ಕೆ ಸ್ವಲ್ಪ ಫಿಟ್ ಆಗಿರ್ಬೇಕು. ನಾನು ಹತ್ತು ತೋರಿಸ್ಲಾ? ಒದ್ದಾಡ್ತಿದ್ದಾನೆ ಅದ್ರ ಮೇಲೆ ಕುತ್ಕೊಳಕ್ಕೆ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ಬ್ಲಾಗ್ಗೆ. ವಾಟ್ಸಪ್ ಸ್ನ್ಯಾಪ್ ಮಾಡಿ, ಸ್ನ್ಯಾಪ್ ಕಳಿಸಿ. ಸ್ನ್ಯಾಪ್ ಹಾಕೋರು ಇಲ್ಲಿದ್ದಾರೆ. ಏನೇ ಹೇಳಿ, ಈವ್ನಿಂಗ್ ಇನ್ ಶಿವಮೊಗ್ಗ ಫೀಲ್ಸ್ ಲೈಕ್ ಹೆವೆನ್. ಈವ್ನಿಂಗ್ ಮೇಲೆ ಒಂಥರ ವೈಬ್ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಆಕ್ಚುಲಿ ಈ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಈ ಸವಳಂಗ ರೋಡಲ್ಲಿ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕಿರ್ತಾರೆ. ಎಲ್ಲ ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಟ್ರೆಂಡ್ಸು, ಅಕ್ಕಪಕ್ಕ ಶಾಪ್ಗಳಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ನೀನ್ ಇಷ್ಟದೆಲ್ಲ ಹೋಗಿದ್ದೆ, ಬೇಗ ಬರ್ಬೇಕಿತ್ತು. ಬೇಗ ಬಂದಿದ್ರೆ ಏನೋ ಒಂದು ಲೆಕ್ಕಾಚಾರ ಮಾಡ್ಬೋದಿತ್ತು. ರಾತ್ರಿ 8 ಗಂಟೆಯಲ್ಲಿ ಎಂತ ಬಿಸಿಲು, ಹೆಂಗ್ ಕೂತಿದ ನೋಡೋರು ಗಾಗಲ್ಸ್ ಹಾಕೊಂಡು. ನೋಡಿ ಒಂದ್ ಲೆವೆಲಿಗೆ ಕತ್ಲಾಗಿದೆ. ಇನ್ನೇನು ಕತ್ಲಾಯ್ತು, ಎಲ್ಲ ಲೈಟ್ ಹಾಕಿದ್ದಾರೆ. ಅಣ್ಣ ಇವಾಗ ಕರಿ ಗಾಗಲ್ಸ್ ಹಾಕೊಂಡೇನು ಹೇಳಿದ್ಮೇಲೆ ತೆಗ್ದ. ಈಗ ನಮ್ಮ ದಿಲೀಪ್ ಅವರು JNN ಹತ್ರ ಯಾವ್ದು ಶಾಪು? ಕಲ್ಕತ್ತಾ ಕಾಟಿ ರೋಲ್ ಕೊಡ್ಸೋದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ವೆದರ್ ನೋಡಿ ಮಿಂಚ್ತಾ ಇದೆ, ಗುಡುಕ್ತಾ ಇದೆ, ಇನ್ನೇನು ಮಳೆ ಬರುವ ಸಾಧ್ಯತೆ ಇದೆ. ಪ್ರದೀಪ್ ಅವರು ಔಟ್ಫಿಟ್ ಹೇಳ್ತಾರಂತೆ, ಅಷ್ಟು ಪ್ರೈಸ್ ಇದೆ ಅವ್ರ ಔಟ್ಫಿಟ್ ಅಂತ. ಇವೆಲ್ಲ ಕಾಸ್ಟ್ಲಿ ಬ್ರಾಂಡೆಡ್, ಸ್ವಲ್ಪ ರಿಚ್ ಅನ್ಕೊಂತಾರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅಲ್ಲ, ನೆಕ್ಸ್ಟ್ ಟೈಮ್ ತೋರ್ಸ್ರೆ ರಿಚ್ ಅನ್ಕೊಳೋದು, ಇವಾಗ ತೋರ್ಸ್ರು ರಿಚ್ ಅನ್ಕೊಳ್ಳೋದು. ಸ್ವಲ್ಪ ಲೋಕಲ್ ಹಾಕೊಂತೀನಿ. ಸ್ಟುಡಿಯೋನೇ ಲೋಕಲ್ ಇವರಿಗೆ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಕಾಟಿ ರೋಲ್ ತಿನ್ಕೊಂಬರೋಣ ಬನ್ನಿ. ನೋಡಿ ನಮ್ ಸಿಟಿ ನೋಡಿ ಏನ್ ಪೀಸ್ಫುಲ್ ಆಗಿದೆ. ಈವ್ನಿಂಗ್ ನೋಡಿ ನಮ್ಮ ಪ್ರದೀಪ್ ಅವ್ರು ನೋಡಿ ರಚ್ಚಿಗೆ ಹೆಂಗ್ ಹೋಗ್ತಾ ಇದಾರೆ ಸಂದಿಲೆಲ್ಲ ನುಗ್ಸ್ಕೊಂಡು. ಸನ್ಸೆಟ್ ಆಗ್ತಿರೋ ಟೈಮು ಎಕ್ಸಾಕ್ಟ್ ಆಗಿ ಸ್ವಲ್ಪ ಮೋಡ ಆಗ್ಬಿಟ್ಟಿದೆ, ಮಳೆ ಬರೋಂಗಾಗಿದೆ. ತಾನೇ ವೈಬ್ಸು, ಲೈಟಿಂಗ್ಸು, ಸನ್ಸೆಟ್ ಒಂದ್ವಿ. ಆಗ್ಲೇ ಮಳೆ ಲಾಕ್ ಮಾಡ್ಕೊಂಡ್ಬಿಡ್ತು. ಸರ್ಯಾಗಿ ಮಳೆ ಬರ್ತಾ ಇದೆ. ಮಳೆ ಲಾಕ್ ಆಗಿ ನಿಂತ್ಕೊಂಡಿದೀವಿ. ಎಷ್ಟು ಖುಷಿ ಆಗ್ತದೆ ದಿಲೀಪ್ ಅವ್ರೆ ಮಳೆ ಬಂದಿದ್ದಕ್ಕೆ. ಕಾಟಿ ರೋಲ್ ತಿನ್ನಿಸ್ತೀನಿ ಅಂತ ಕರ್ಕೊಂಬಂದು ಮಳೆಯಲ್ಲಿ ರುಬ್ಬಿ ಕರೆಂಟ್ ಎಲ್ಲ ತಗ್ಸಿ ನಮಗೆ ಟಾರ್ಚರ್ ಕೊಡ್ತಾ ಇದೆ ನಮ್ ದಿಲ್ಲಿ. ಮಳೆಗಾಲದಲ್ಲಿ ಬಂದಂಗೆ ಬರ್ತಾ ಇದೆ ಮಳೆ, ಹಾಕೊಂಡು ರುಬ್ತಾ ಇದೆ. ಗುಡುಗು ಮಿಂಚು, ಈ ಗುಡುಗು ಮಿಂಚಲ್ಲಿ ಕಾಟಿ ರೋಲ್ ತಿಂತಾ ಇದ್ರೆ ರುಚಿನೇ ಬೇರೆ ಅಂತ ಹೇಳಿದಾರೆ ನಮ್ಮ ದಿಲಿ. ಅದಕ್ಕೆ ಬಂದಿರೋದು ಅನಿಸ್ತಾ ಇದೆ. ಬೇಸಿಗೆಗಾಲದಲ್ಲಿ ಬರ್ತಾ ಇರೋ ಈ ಮಳೆ ನೋಡಿ ದಿಲೀಪ್ ಅವರೇ. ಆಕ್ಚುಲಿ ಚೂರು ತಡ ಆಯ್ತು. ಅಣ್ಣ ಎಷ್ಟು ವರ್ಷದಿಂದ ಮಾಡ್ತೀರಾ? 7 7 years. 7 ತಲಾ ಫಾರ್ ರೀಸನ್. ಬಿಸಿ ಬಿಸಿ ರೋಲ್ಸ್ ನಮ್ದು ರೆಡಿ ಆಗ್ತಾ ಇದೆ. ಪ್ರದೀಪ್ ಅವರು ಚಿಕನ್ ರೋಲ್ ಹೇಳಿ ನೋಡಿ ಹೆಂಗ್ ಕೂತಿದ್ದಾರೆ, ಏನೋ ಗೊತ್ತಿಲ್ದಾರೋ ಮಗು ತರ ಕೂತಿದ್ದಾನೆ. ಏನು ಹೇಳೋ, ಏನಾದ್ರು ಚೆನ್ನಾಗಿದ್ಯಾ? ಕರ್ಕೊಂಬಂದಿದ್ದಾನಲ್ಲ ಅಂತ ಹೇಳ್ತಾ ಇದ್ದಾನೆ. ಹೊಟ್ಟೆ ತುಂಬ ಊಟನೂ ಹಾಕ್ಲಿಲ್ಲ, ನೀರಾಗ ದುಡ್ಡು ಕೊಟ್ಟಿಲ್ಲ. ಹೊಟ್ಟೆ ತುಂಬ ಊಟ ಅವ್ರಿಗೆ ಮಾತ್ರ 1,000 ರೂಪಾಯಿ ಖರ್ಚು ಮಾಡಿ ಬಂದಿದ್ದೀವಿ. ಫೈನಲಿ ನಾವು ಅಲ್ಲಿಂದ ಕಲ್ಕತ್ತಾ ಕಾಟಿ ರೋಲ್ ತಿನ್ಕೊಂಡು ಸೀದಾ ಬಂದು ನಮ್ಮ ಸೇಫ್ ಅಡ್ಡಾಗೆ ರೀಚ್ ಆಗ್ಬಿಟ್ವಿ. ಪನ್ನೀರ್ ಹೆಂಗಿತ್ತು ಅದಿಲ್ಲಿ? ನಮ್ದು ಮಶ್ರೂಮು ಒಂದ್ ಲೆವೆಲಿಗೆ ಇತ್ತು. ಪ್ರದೀಪ್ ಅವರಿಗೆ ಚಿಕನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಒಂದ್ಸಲ ಲೆಜೆಂಡ್ 6 feet ಅವ್ರು ನೋಡಿ, ಕಪಲ್ಸ್ ಫಿಟ್ ಅದು. ಬಂದ ತಕ್ಷಣ ಕೈ ಕೊಟ್ಬಿಟ್ಟ ನೋಡಿ, ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಕೈ ತೆಗೆದ್ಬಿಟ್ಟ. ಮದುಗೆ ಯಾಕೆ ಶೇಕ್ ಏನ್ ಕೊಟ್ಟಿಲ್ಲ ನೀನು? ಕಷ್ಟ ಸುಖ ಕೇಳಪ್ಪ. ಒಂದೇ ತಲೆ ತಿಂದಿದ್ದಾನೆ ಬೆಳಿಗ್ಗೆಯಿಂದ. ಕೋಟೆಗೆ ಹೋದಾಗಿಂದ ಬೆಳಿಗ್ಗೆಯಿಂದ ನೀನು ತಲೆ ತಿಂದೆ. ಅಶೋಕ ಇಲ್ಲಿ, ಅಶೋಕ ಏನಕ್ಕೆ ಅಷ್ಟು ತಲೆ ತಿಂತೀಯ, ನಮಗೆ ಯಾಕೆ ಹಂಗೆ ಚಿತ್ರಹಿಂಸೆ ಮಾಡ್ತೀಯ ಅಂತ ಹೇಳಿ ಹೋಗ. ಅದೇನಂತ ಗೊತ್ತಾಗ್ಬೇಕೀಗ ನಿಂದು ಒಂದು. ಮಗ ತಡಿ, ತಮ್ಮ ಮಗ ಅವನು ಅಶೋಕ ಅಶೋಕ ಅಂತ ರಿಪೀಟ್ ಆಗಿ ಹೇಳಿಲ್ಲ, ಕೇಳಿಲ್ಲ ಅವನು. ಅವನಿಗೆ ಅಶೋಕ ಅಂದ್ರೆ ಒಂಥರ ಒಳಗಡೆ ಏನೋ ಖುಷಿ, ತಳಮಳ. ಕೆಂಪರು ಇಲ್ಲ, ಸುಮ್ಮನೆ ಮುಖ ಮುಖ ನೋಡಿ ಅಶೋಕ ಇಟ್ಟಿರೋ ಅವಕಣ ಅದು. ಅವರು ಎಲ್ಲೋಯ್ತಪ್ಪ, ಎಲ್ಲೋಯ್ತು ಮಾತಾಡು. ಅಶೋಕ ಅಂತ ನೆನ್ಸ್ಕೊಂಡಿದ ತಕ್ಷಣ ಅವ್ನ ಮನ್ಸಲ್ಲಿ ಒಂದ್ ಸಾಂಗ್ ಓಡೋದು ಹಿಂಗೆ, ಜಿನು ಜಿನುಗೋ ಮೈಕ್ ಇರೋದು ಇಲ್ಲಿ ಚಿನ್ನ. ಆಕ್ಚುಲಿ ಇವತ್ತಿಂದ RCB ಮ್ಯಾಚ್ ಸ್ಟಾರ್ಟ್ ನೋಡಿ. ಆಕ್ಚುಲಿ ಇವತ್ತು ನೋಡಿ RCB ಮ್ಯಾಚ್ ಸ್ಟಾರ್ಟ್ ಇವತ್ತಿಂದ. ನಮ್ಮ ಅಶೋಕ್ ಅವರು ಮೊಬೈಲ್ ಅಲ್ಲಿ ಮ್ಯಾಚ್ ಹಾಕಿದ್ದಾರೆ. ಮ್ಯಾಚ್ ನೋಡಿ ಇಲ್ಲಿಂದಾನೆ ಚಿಯರ್ಸ್ ಮಾಡೋಣ ಬಾ.
ಬಾರು ಕೈ ಕೊಡ್ತಾ ಇದೀನಿ ಬಾರು. 10 ಓವರ್ ಪರವಾಗಿಲ್ಲ. 10 ಓವರ್ ಒಳಗಡೆ 3 ವಿಕೆಟ್ ತೆಗ್ದಿದ್ದಾರೆ. ಜಸ್ಟ್ 87 ರನ್ ಕೊಟ್ಟಿದ್ದಾರೆ. ಅದು ಅದಾ ಅಶೋಕ್ ಅಂದು ಫಸ್ಟ್ ರೂಮ್ ಅಂತದು ನೋಡ್ಕೊಳ್ಳಿ. ಮುಂಚೆ ಸವಿ ನೆನಪು. ಸೊ ಆ ಮುಂಚೆ ಆ ರೂಮಲ್ಲೂ ಅದೇ ತರ ಮ್ಯಾಚ್ ನೋಡ್ತಾ ಇದೀವಿ ಅನ್ನೋ ಫೀಲ್ ತಗೊಳ್ಳೋದಕ್ಕೆ ಇವತ್ತು ಆ ರೂಮ್ ಎದುರುಗಡೆ ನಿಂತ್ಕೊಂಡು ಬಾರ ಮಾರ್ಯ ಈ ಕಡೆ ಬಂದ್ ಮಾತಾಡಿ ಒಳ್ಳೆ ಅವಾಗ್ಲಿಂದ ವಿಡಿಯೋದಲ್ಲಿ ಬಂದಾಗಿದೆ ಆಲ್ರೆಡಿ. ಬಂದಾಯ್ತು ಇಲ್ಲಿ ಒಳ್ಳೆ ಅಲ್ಲಿ ನಿಂತ್ಕೊಂಡು. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಮುತ್ತುರಾಜ್ ಫಿಲಂ ಪುನೀತ್ ರಾಜ್ಕುಮಾರ್ ತರ ಕಾಣಿಸ್ತಾ ಇದ್ದಾನೆ. ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕೊಂಡ್ ಬಂದಿದ್ದಾನೆ ಅಂತ ನಾಚ್ಕೊಂತಿದ್ದಾನೆ ಅಷ್ಟೇ. ಅಲ್ಲ ಆಕ್ಚುಲಿ ಅಲ್ಲಿ ನೋಡಿ ಸೈಕದು ಅಲ್ಲೆಲ್ಲ ಹೋಗಿ ಕುಟ್ಟುತ್ತಿದ್ದಾನೆ. ಕುಟ್ಟು ಅಂತ ಕುಟ್ಟುತ್ತಾ ಇದ್ದಾನೆ. ಅದು ಆ ಕಡೆ ರೋಲಿಂಗ್ ಶೆಟರ್ ಹತ್ರ ತಿರ್ಕೊಂಡು ಕುಟ್ಟುತ್ತಾ ಇದ್ದಾನೆ. ಅವನೇನ್ ಏನ್ ಮೆಸೇಜ್ ಮಾಡಿದ ತಕ್ಷಣ ಇಟ್ಬಿಟ್ಟ. ಅಶೋಕ ಬಂದಿದ್ದಾನೆ, ನೀನೇನ್ ಅಗತ್ಯ ಇಲ್ಲ. ಇಷ್ಟದವರೆಗೂ ಚಾಟ್ ಮಾಡ್ತಾ ಇದ್ದ ನಮ್ಮ ಅಭಿ. ಮೊನ್ನೆ ಒಂದ್ ರೀಲ್ಸ್ ಕಳ್ಸಿದ್ದಲ್ಲ ಕಟಿಂಗ್ ಅದ್ ನೆನಪಾಯ್ತು. ಅಶೋಕ ಬಂದಿದ ತಕ್ಷಣ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಚಾಟ್ ಮಾಡಿ ಬಂದಿದ್ದು ಒಂದ್ ಸೈಡಿಗೆ ಹೋಗಿ. ಒಪ್ಕೋ, ನಿಜ ಒಪ್ಕೋ. ನೋಡಿ ನಾವು ಕಾಯ್ತಿದೀವಿ ಆ ಕ್ಷಣಕ್ಕೋಸ್ಕರ. ಆಶ್ರಮಕ್ಕೆ ನಿತ್ಯಾನಂದ್ ಅಂತಾರ, ಇವನು ಆಶ್ರಮ ಮಾಡ್ತಾನಂತೆ. ಹಂಗಾಗಿ ಏನು ತೊಂದ್ರೆ ಆಗಲ್ಲ. ಅದಕ್ಕೆ ನೀನೇ ಬಾಸ್. ನಮಗೆ ಹೋಗಿ ಸೀರಿಯಸ್ ಆಗಿ ಮ್ಯಾಚ್ ನೋಡ್ತಾ ಇದಾರೆ ನಮ್ಮ ಅಶೋಕ್ ಅವರು. ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾನೆ. ನಾವು ಟೆಸ್ಟ್ ಮಾಡ್ತೀವಿ, ನೀನ್ ಏನಕ್ಕೆ ಟೆಸ್ಟ್ ಮಾಡ್ಬೇಕೆಲ್ಲ ನೋಡಿ. ಅದ್ರಲ್ಲೇ ಫೀಲ್ ಕಾಲ್ ಟಚ್ ಮಾಡ್ತಾನ. ಮಗಧೀರ ಫಿಲಮ್ ಅಲ್ಲಿ ಬರುತ್ತಲ್ಲ ಆತರ ಅಶೋಕ. ಸ್ನಾನ ಮಾಡ್ತಿದ್ದ ಫೋನ್ ಇರ್ತೀರ ಅಂದ್ರೆ ಏನ್ ಹೇಳಿ, ಮಧು ಮಾತ್ರ ಸಕದ ಕಾಣ್ತಾ ಇದ್ದಾನೆ. ಇವನು ಪ್ರಮೋದ್ ಶೆಟ್ಟಿ ತರ ಇಲ್ವಾ ಸ್ವಲ್ಪ? ರಿಷಬ್ ಶೆಟ್ಟಿ ಮೂವಿಲಿ ಬರ್ತಾನಲ್ಲ, ದಿಲೀಪ್ ಶೆಟ್ಟಿ. ಪ್ರಮೋದ್ ಶೆಟ್ಟಿ ಅವ್ರ ತಮ್ಮ ದಿಲೀಪ್ ಶೆಟ್ಟಿ. ನನಗಂತೂ ಮೂವಿ ನೋಡ್ಬೇಕಾದ್ರೆ ಯಾವಾಗ್ಲೂ ಇವನೇ ನೆನ್ಪು ಬರ್ತಾನೆ. ಇದು ಅಲ್ಟ್ರಾ ವೈಡು, ನಾರ್ಮಲ್ ಅಲ್ಲಿ ತೋರಿಸ್ತೀನಿ ನೋಡಿ, ಸೇಮ್ ಹಂಗೆ ಇದ್ದಾನೆ. ಪರ್ಸನಾಲಿಟಿ, ಹೈಟು. ಪ್ರಮೋದ್ ಶೆಟ್ಟಿ ಅವರೇ, ಓವರ್ಸ್ ಯುವರ್ ಡೇ. ನೀವ್ ಹೇಳ್ದಂಗೆ ಶನಿವಾರ ನಮ್ ಜೊತೆ ಸೇರಿ ಕಲರ್ಫುಲ್ ಆಯ್ತಾ? ನಿಮ್ಮ ವರ್ಕ್ ಸ್ಟ್ರೆಸ್ ಎಲ್ಲ ಹೋಯ್ತಲ್ಲ? ಇವತ್ತು ತುಂಬಾ ಆಕ್ಟಿವಿಟೀಸ್ ಮಾಡಿದೀವಿ. ಉದಯ್ ಶಂಕರ್ ದೊಡ್ಡ ಲೆಜೆಂಡ್ಸ್ ಆದಂತಹ ಉದಯ್ ಶಂಕರ್ ಮತ್ತೆ ಕಲ್ಯಾಣ್ ಕುಮಾರ್ ಅವ್ರನ್ನ ರೀಕ್ರಿಯೇಟ್ ಮಾಡುವಂತ ಲೆಜೆಂಡ್ ಬಂದಿದ್ದಾರೆ ಇವತ್ತು, ತಲೆ ತುಂಬಾ ಎಣ್ಣೆ ಹಾಕೊಂಡು. ಇಲ್ಲಿ ನಮ್ಮ ಅಶೋಕ್ ಅವರು ವಿರಾಟ್ ಕೊಹ್ಲಿ ರೀಕ್ರಿಯೇಟ್ ಮಾಡ್ತಿದ್ದಾರೆ ನೋಡಿ. ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಸ್ಟೈಲ್ ಕೈ ಹಿಡ್ಕೊಂಡು ಏನ್ ಪೋಸ್ ಅಂತೀರಾ? ಏಮಂಡಿ ಚಾಲ ಬಾಗುನ್ನಾರ. ಇವನಿಗೆ ಕೇಳ್ಬಿಟ್ರಂತ ಇವತ್ತೆಲ್ಲ ಗರ್ಲ್ ಫ್ರೆಂಡ್ಸು, ಯಾಕೆ ಪೇಜ್ ಅವ್ರದ ನಿಮ್ದ, ನೀವೇ ಇರ್ತೀರಲ್ಲ ಜಾಸ್ತಿ, ಯಾಕೆ ಅಭಿ ಅಂತ. ಡೈಲಾಗ್ ಬರ್ತಾ ಇಲ್ಲ, ಆಕ್ಷನ್ ಮಾತ್ರ ಬರ್ತಾ ಇದೆ. RCB ಮೇಲೆ 300 ಹೊಡಿತೀನಿ ಅನ್ನೋ ಆಡೋ ಮಕ್ಳಿಗೆಲ್ಲ ಅಟ್ಟ ಹಚ್ಕೊಂಡು ಹೊಡಿತಾರೆ ಇವತ್ತು ನಮ್ಮ RCB ಅವರು. ನೋಡ್ತಾ ಇರಿ. ಏನ್ ಹೇಳ್ತೀರಾ? ಉದಯ್ ಶಂಕರ್ ಅವರು ಇದಾರೆ ಇಲ್ಲಿ. ಏನ್ ಹೇಳ್ತೀರಾ? RCB ಜೈ. ಏನ್ ಹೇಳ್ತೀರಾ ಅಭಿಷೇಕ್ ಅವ್ರೆ? SRH ಅವ್ರ RCB? ಸರೇ ಚಂದ ಬೇಕಿತ್ತು ನೀನು ಚಿನ್ನ. ಕ್ಯಾಪ್ಟನ್ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು RCB. ಭದ್ರಾವತಿ ನಮ್ದೇ RCB ದೇಸಿ ಟೀಮ್ ಅಂತ ಕೆಫೆ ಇದೆ. RCB ಮ್ಯಾಚ್ ನೋಡಿ ದಿನ ಅಷ್ಟು ದಿನ 10 ರೂಪಾಯಿ ಇರೋದು 5 ರೂಪಾಯಿ ಟೀ ಕೊಡ್ತಾ ಇದೀವಿ ನಾವು. ಅಷ್ಟು RCB ನೀವ್ ಬೇಕಾದ್ರೆ ನೀನ್ ಬಂದ್ ನೋಡಿ. ನೀನು ಬರೀ ಭದ್ರಾವತಿಲಿ 5 ರೂಪಾಯಿ ಟೀ ಕೊಡೋದಲ್ಲ, ಇಲ್ಲೂ ನಮಗೆಲ್ಲ ಏನಾದ್ರು ಸ್ನಾಕ್ಸ್ ಕೊಡ್ಸೋದು, ಏನಾದ್ರು ಜ್ಯೂಸ್ ಏನಾದ್ರು ಸ್ಪಾನ್ಸರ್ ಮಾಡೋದು, ಅದೆಲ್ಲ ಮಾಡ್ಬೇಕು RCB ಮ್ಯಾಚ್ ಇದ್ದಾಗ. ಏನ್ ಹೇಳ್ತೀರಾ ದಿಲೀಪ್ ಅವರೇ? ಕರ್ಕೊಂಬ. ಮಳೆ ಬರ್ತಿದೆ, ನಾವಲ್ಲಿ ಬರಲ್ಲ. ಹೊರಡೋಣ ಅಂತ ಹೊರಟ, ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಗ್ಯಾಸ್ ಕಡಿಮೆ ಯೂಸ್ ಆಗುತ್ತೆ, ಬರೀ ಹೋಟ್ಲುಗಳು ಮನೆಗೆ ಬಿಟ್ಟಾಕು. ಸ್ಯಾಮ್ಸಂಗ್ ಅಲ್ಲಿ ಅಡ್ವರ್ಟೈಸ್ ಬಂತು, ಅಲ್ಲಿ ಕಂಟೆಂಟ್ ಬಂತು. ಅಲ್ಲ ಕಣ್ ತಂಪಾಯ್ತು. ಅದು ಒಂದು ಟಾಪಿಕ್. ಪಾಪ ಒದ್ದಾಡ್ತೀಯಾನೆ ಹೊರಡಕ್ಕೆ ಅಂತ ಹೊರಟ, ಮತ್ತೆ ಮಳೆ ಬಂತು, ಮತ್ತೆ ಬಂದ. ಜಾಸ್ತಿ ಹೊತ್ತು ತಿನ್ಬಾರ್ದು, ಚಳಿ ಆಗ್ಬಿಡುತ್ತೆ. ಸ್ವಲ್ಪ ನೆನೆ ತನಕ ಅಷ್ಟೇ ನೆಂದಾದ್ಮೇಲೆ ಆಮೇಲೆ ನಿಲ್ಸಕ್ ಮನ್ಸಾಗಲ್ಲ. ಮಳೆ ಅನ್ನೋದು ತಣ್ಣೀರ್ ಸ್ನಾನ ಇದ್ದಂಗೆ ಒಂದ್ ಬಿಂದಿಗೆ ಹಾಕೊಳ್ಳೋರ್ಗು ಅಷ್ಟೇ, ಆಮೇಲೆ ಅಭ್ಯಾಸ ಆಗೋಗುತ್ತೆ. ನೋಡ್ರಿ ಲುಕ್ ನೋಡ್ರಿ ಪ್ರಮೋದ್ ಶೆಟ್ಟಿ ಅವ್ರದ್ದು. ಬಾಬಾ ಏನ್ರಿ ಅದು ಲುಕ್ ನೋಡ್ರಿ, ತಿರ್ಗಿಸಿರೋದು ಫ್ರೇಮ್ ನೋಡ್ರಿ, ಫ್ರೇಮ್ ಪಾರಂಗಜಿ. ಓ, ಈ ಕಡೆಯಿಂದ ಅಶೋಕ್ ಅವರು, ಆ ಕಡೆಯಿಂದ ಅಭಿ ಅವರು. 300 ಹೊಡೆಯೋರ್ದು ಸ್ಕೋರು. 15 ಓವರಿಗೆ 142 ಹೊಡೆದಿದ್ದಾರೆ, 5 ವಿಕೆಟ್ ಹೋಗಿದೆ.
ಸೊ ಅತಿಯಾಗಿ ಓವರ್ ಬಿಲ್ಡಪ್ ಕೊಟ್ರೆ ಸ್ಟೇಜ್ ಮೇಲೆ ಕುತ್ಕೊಂಡು ಇದೇ ಗತಿ ಆಗೋದು ಕೊನೆಗೆ. ಸಾಲ್ಟ್ ಎಂತ ಕ್ಯಾಚ್ ಹಿಡ್ದ ಎ ಬಿಡಿ ಅನ್ಕೊಂಡ್ಬಿಟ್ಟೆ ಸಡನ್ ಆಗಿ. ಅದ್ರಲ್ಲಿ ಹೆಂಗ್ ತೋರ್ಸುತ್ತೆ ಅದು. ನಮ್ಮ ಅಭಿ ಅವರು ಹೊರಟ್ರು, ಹೋದ ಮಳೆ ಜಾಸ್ತಿ ಆಗ್ಬಿಡತ್ತೆ ಅಂತ ರಿಟರ್ನ್ ಹೊರಡ್ತಾ ಇದೀವಿ. ಮತ್ತೆ RCB ಮ್ಯಾಚ್ ನೋಡ್ಬೇಕು, RCB ಬ್ಯಾಟಿಂಗ್ ನೋಡ್ಬೇಕು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.